ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಶಿಲುಬೆಯ ಕುರಿತಾದಂಥ ಮಾತು ನಮಗೆ ಏನಾಗಿದೆ, ಶಕ್ತಿಯಾಗಿದೆ. ಹೌದು, ನಾವು ಶಿಲುಬೆಯನ್ನು ಧ್ಯಾನಿಸುವಾಗ, ಶಿಲುಬೆಯನ್ನು ಧರಿಸೋದಕ್ಕಿಂತಲೂ ಶಿಲುಬೆಯನ್ನು ಧ್ಯಾನಿಸುವಾಗ ನಮ್ಮ ಕುಟುಂಬದಲ್ಲಿರುವಂಥ ಕತ್ತಲ ಶಕ್ತಿಗಳು ಓಡಿ ಹೋಗುವಂಥದ್ದಾಗಿದೆ. ಕುಟುಂಬದಲ್ಲಿ ಯಾವ ಕ್ಷೇತ್ರದಲ್ಲಿ ಬಿಡುಗಡೆ ಕಾಣದೇ ಇದ್ದೀರೋ ಆ ಕ್ಷೇತ್ರದಲ್ಲಿ ಬಿಡುಗಡೆ ಹೊಂದುವಂಥವರಾಗಿದ್ದೀರಾ. ಎಷ್ಟೋ ದಿನಗಳಿಂದ ಪ್ರಾರ್ಥಿಸ್ತಾ ಇದ್ದೀರಾ, ಆದರೆ ನಿಮ್ಮ ಕುಟುಂಬದಲ್ಲಿ ಇನ್ನೂ ಬದಲಾವಣೆ ಆಗಿಲ್ಲ. ಆ ಎಲ್ಲ ಬದಲಾವಣೆಗಳನ್ನು ಕರ್ತನಾದ ದೇವರು ಶಿಲುಬೆ ಧ್ಯಾನದ ಮೂಲಕವಾಗಿ ನಿಮಗೆ ಅನುಗ್ರಹಿಸುವ ಆತನಾಗಿದ್ದಾನೆ. ಈ 40 ದಿನಗಳಲ್ಲಿ ಯಾರೆಲ್ಲ ನೀವು ಕಾನಾನಿಗೆ ಪ್ರವೇಶ ಮಾಡಬೇಕೆಂಬುದಾಗಿ ಇದ್ದೀರೋ, ಈ 40 ದಿನಗಳು ನೀವು ಉಪವಾಸದ ಪ್ರಾರ್ಥನೆಯಲ್ಲಿ ನೀವು ಇರುವುದಾದರೆ ಖಂಡಿತವಾಗಿಯೂ ಕರ್ತನಾದ ದೇವರು ನಿಮಗೆ ಎಲ್ಲ ಕ್ಷೇತ್ರದಲ್ಲಿ ಆತನ ಬಿಡುಗಡೆಯನ್ನು ಕೊಡುವಾತನಾಗಿದ್ದಾನೆ ಪ್ರೇರೆ. ನಾನು ಯೇಸು ನಾಮದಲ್ಲಿ ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದೇನೆ. ಈ 40 ದಿನ ನಿಮಗೆ ಒಂದು ದೊಡ್ಡ ಒಂದು ಬಿಡುಗಡೆ ದಿನವಾಗಿರಲಿ. ಯಾವ ಕ್ಷೇತ್ರದಲ್ಲಿ ನೀವು ಇನ್ನೂ ಬಿಡುಗಡೆ ಕಾಣದೇ ಇದ್ದೀರೋ ಅಲ್ಲಿ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 45-46 ಹೇಳುತ್ತೆ, ಪರಲೋಕ ರಾಜ್ಯ ಉತ್ತಮವಾದಂಥ ಮುತ್ತುಗಳನ್ನು ಹುಡುಕುವಂಥ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ ಎಂಬುದಾಗಿ. ಹೌದು ಪ್ರಿಯರೇ, ದೇವರ ವಾಕ್ಯದಲ್ಲಿ ನೋಡಿದಾಗ ಆ ವ್ಯಾಪಾರಸ್ಥನು ಮುತ್ತನ್ನು ಹುಡುಕುವಾಗ ಆ ಮುತ್ತನ್ನು ಆತನು ಕಂಡುಕೊಳ್ಳುತ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನು ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ಉತ್ತಮವಾದಂಥ ಮುತ್ತನ್ನು ಹುಡುಕಲಿಕ್ಕೆ ಎಂಬುದಾಗಿ. ಹಾಗಾದರೆ ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ ಏನಂತಂದರೆ ಪಾಪಿಗಳಾದಂಥ ನಮ್ಮನ್ನು ಹುಡುಕಿ ರಕ್ಷಿಸಲಿಕ್ಕೋಸ್ಕರವಾಗಿ ಬಂದನು ಎಂಬುದಾಗಿ ನೋಡ್ತೇವೆ. ಆದರೆ ಯೇಸು ಕ್ರಿಸ್ತನು ಇವತ್ತು ನಮ್ಮನ್ನು ಪಾಪಿಗಳು ಎಂಬುದಾಗಿ ಕರೀತಾ ಇಲ್ಲ. ಆತನು ಇಲ್ಲಿ ವಾಕ್ಯ ಹೇಳುತ್ತೆ, ನೀವು ಅಮೂಲ್ಯವಾದಂಥ ಮುತ್ತುಗಳಾಗಿದ್ದೀರಿ. ಹಲ್ಲೆಲೂಯಾ. ಇವತ್ತು ನಾವು ಪಾಪಿಗಳಲ್ಲ ಪ್ರಿಯರೇ. ಜನರು ನಮ್ಮನ್ನು ಪಾಪಿಗಳಾಗಿ ನೋಡ್ಬೋದು, ಜನರು ನಮ್ಮನ್ನು ತಪ್ಪಾಗಿ ನೋಡ್ಬೋದು, ಆದರೆ ದೇವರು ನಮ್ಮನ್ನು ನೋಡುವಾಗ ನೀವು ಅಮೂಲ್ಯವಾದ ಮುತ್ತುಗಳಾಗಿ ಕರ್ತ ನೋಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಏನು ಮಾಡಿದ ಅಂತಂದರೆ ಪಾಪಿಗಳಾದಂಥ ನಮ್ಮನ್ನು ಆತನ ಏನು ಮಾಡಿದ್ದಾನೆ, ಕಂಡುಕೊಂಡನು, ಭಾಳ ಸಂತೋಷ ಪಡ್ತಾನೆ. ಆದರೆ ಇವತ್ತು ನಮ್ಮನ್ನು ಆ ಪಾಪದಿಂದ ಬಿಡುಗಡೆ ಮಾಡಬೇಕು. ಆ ಪಾಪದಿಂದ ಏನು ಮಾಡಬೇಕು, ಬಿಡುಗಡೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಆತನ ಏನು ಮಾಡ್ತಾನೆ, ಕಲ್ವಾರಿ ಶಿಲುಬೆಲಿ ಮುತ್ತನ್ನು ಕೊಂಡುಕೊಳ್ಳಿಕ್ಕೋಸ್ಕರವಾಗಿ ಕಲ್ವಾರಿ ಶಿಲುಬೆಲಿ ತನ್ನ ಪ್ರಾಣವನ್ನೆಲ್ಲ ಆತನ ಏನು ಮಾಡ್ತಾನೆ, ಕೊಟ್ಟು ಬಿಡ್ತಾನೆ. ಈ ವಾಕ್ಯ ಹೇಳುತ್ತೆ, ತನ್ನ ಬದುಕನ್ನೆಲ್ಲ ಮಾರಿ ಈ ಅಮೂಲ್ಯವಾದ ಮುತ್ತನ್ನು ಆತನು ಕೊಂಡುಕೊಂಡಿದ್ದಾನೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ನಿನ್ನನ್ನು ಇವತ್ತು ಕಲ್ವಾರಿ ಶಿಲುಬೆಯಲ್ಲಿರುವಂಥ ಯೇಸು ಕ್ರಿಸ್ತನ ಪರ್ಚೇಸಿಂಗ್ ಮಾಡಿದ್ದಾನೆ. ಇವತ್ತು ಆತನು ಕೊಂಡುಕೊಂಡಿದ್ದಾನೆ. ಯಾವುದರ ಮೂಲಕವಾಗಿ? ತನ್ನಲ್ಲಿರುವಂಥ ಎಲ್ಲ ರಕ್ತವನ್ನು ಆತನು ಸುರಿಸಿದ್ದಾನೆ, ತನ್ನಲ್ಲಿರುವಂಥ ಎಲ್ಲ ಪರಿಶುದ್ಧತೆಯನ್ನು ಆತನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಆತನಲ್ಲಿರುವಂಥ ತನ್ನ ಪ್ರಾಣವನ್ನೇ ಆತನ ಏನು ಮಾಡಿದ್ದಾನೆ, ನಮಗೋಸ್ಕರವಾಗಿ ಕೊಟ್ಟಿದ್ದಾನೆ. ಆತನಿಗಿರುವಂಥ ಮಹಿಮಾ ಪದವಿಯನ್ನು, ಆತನಿಗಿರುವಂಥ ಸಿಂಹಾಸನವನ್ನೇ ಆತನ ನಮಗೋಸ್ಕರವಾಗಿ ಆತನು ಬಿಟ್ಟುಕೊಟ್ಟು ಆತನು ಏನು ಮಾಡಿದ್ದಾನೆ, ಅದನ್ನೆಲ್ಲ ಆತನು ಕೊಟ್ಟು ನಮ್ಮನ್ನು ಏನು ಮಾಡಿದ್ದಾನೆ, ಕೊಂಡುಕೊಂಡಿದ್ದಾನೆ ಪ್ರಿಯರೇ. ಇವತ್ತು ನಾವು ಅಮೂಲ್ಯವಾದ ಮುತ್ತುಗಳಾಗಿದ್ದೇವೆ ಪ್ರಿಯರೇ. ಇವತ್ತು ನೀನು ಅಮೂಲ್ಯವಾದ ಮುತ್ತುಗಳಾಗಿದ್ದೀರಾ. ಇವತ್ತು ನಿಮ್ಮ ಬಾಯಿ ಒಳಗೆ ನೀವು ಬರಬಾರ್ದು ಏನಂತಂದರೆ, ನಾನು ಯಾವುದಕ್ಕೂ ಬೇಡವಾದವಳು, ನಾನು ಪಾಪಿ, ನಾನು ಅಯೋಗ್ಯಳು ಅಲ್ವಾ. ನಮ್ಮ ಪ್ರಾರ್ಥನೆಯಲ್ಲಿ ನಾನು ಅಯೋಗ್ಯಳು, ನಾನೇನಂದರೆ ಪಾಪಿ, ನಾನು ಧೂಳು, ನಾನು ಹುಳ, ಆ ರೀತಿಯಾದಂಥ ಮಾತುಗಳು ನಮಗೆ ಬರಬಾರ್ದು ಪ್ರೇರೆ. ಯಾಕೆಂದರೆ ಈ ದೇವರ ವಾಕ್ಯ ಹೇಳುತ್ತೆ, ಅಮೂಲ್ಯವಾದಂಥ ಮುತ್ತುಗಳನ್ನು ಕೊಂಡುಕೊಂಡನು ಎಂಬುದಾಗಿ, ತನ್ನ ಬದುಕನ್ನೆಲ್ಲ ಮಾರಿ. ಹಲ್ಲೆಲೂಯಾ. ಹಾಗಾದರೆ ನೀವು ಯಾರು ಅಂದರೆ, ನೀವು ಅಮೂಲ್ಯವಾದ ಮುತ್ತುಗಳಾಗಿದ್ದೀರಾ. ಆಮೇಲೆ ಕರ್ತನು ತನ್ನ ಬದುಕನ್ನೆಲ್ಲ, ತನ್ನ ಜೀವವನ್ನೇ ಏನು ಮಾಡಿದ್ದಾನೆ, ನಿಮಗಾಗಿ ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ನೋಡ್ತೇವೆ, ತನ್ನ ಬದುಕನ್ನೆಲ್ಲ ಮಾರಿ ಈ ಅಮೂಲ್ಯವಾದ ಮುತ್ತನ್ನು ಕೊಂಡುಕೊಂಡಿದ್ದಾನೆ. ಆಮೇಲೆ ಇವತ್ತು ಶಿಲುಬೆಯ ಮುಖಾಂತರವಾಗಿ ನಿಮಗೆ ಒಂದು ಹೆಸರು ಕೊಡಲ್ಪಟ್ಟಿದೆ. ಅದು ಯಾವುದಂತಂದರೆ, ನೀವು ಅಮೂಲ್ಯವಾದ ಮುತ್ತುಗಳಾಗಿದ್ದೀರಾ. ಹಲ್ಲೆಲೂಯಾ. ಹೇಳ್ರಿ, ಇವತ್ತು 2-3 ಸಾರಿ ಆದರೆ ಹೇಳ್ರಿ, ನಾನು ಅಮೂಲ್ಯವಾದ ಮುತ್ತು, ನಾನು ಪ್ರೇಷಿಯಸ್ ಆಗಿದ್ದೇನೆ, ನಾನು ಬಹಳ ಬೆಲೆಯುಳ್ಳವಳಾಗಿದ್ದೇನೆ. ಯಾಕೆಂದರೆ ಇವತ್ತು ಶಿಲುಬೆಯ ಮಾತನ್ನು ನಾನು ಧರಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ಯಾರು ಶಿಲುಬೆಯ ಕುರಿತಾದಂಥ ಪ್ರಕಟಣೆಯನ್ನು ಅವರು ಹೊತ್ತುಕೊಂಡಿದ್ದಾರೋ ಅವರು ಅಮೂಲ್ಯವಾದಂಥ ಮುತ್ತುಗಳಾಗಿದ್ದಾರೆ. ಆಮೇಲೆ ನೀವು ಅಮೂಲ್ಯವಾದಂಥ ಮುತ್ತುಗಳಾಗಿದ್ದೀರಾ. ಕಲ್ವಾರಿ ಶಿಲುಬೆಯಲ್ಲಿ ಕರ್ತ ನಿಮ್ಮನ್ನು ಕೊಂಡುಕೊಂಡಿದ್ದಾನೆ, ತನ್ನ ರಕ್ತವನ್ನು ಸುರಿಸಿ. ಇವತ್ತು ಸಂತೋಷವಾಗಿರ್ರಿ.
ನಿಮ್ಮನ್ನು ಯಾರು ಅವಹೇಳನ ಮಾಡಿದ್ರು, ಯಾರು ನಿಮ್ಮನ್ನು ದೂಷಿಸಿದ್ರು ನೀವು ಭಯಪಡಬೇಡ್ರಿ. ನೀವು ಭಾಳ ಸಂತೋಷವಾಗಿರ್ರಿ. ಯಾಕಂದರೆ ಪರಲೋಕ ಸಂತೋಷ ಪಡ್ತಾ ಇದೆ. ನೀವು ಅಮೂಲ್ಯವಾದ ಮುತ್ತುಗಳಾಗಿದ್ದಾರೆ. ಕರ್ತನ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ